ಟೋಕನ್ ಕೊಡ್ತೀವಿ. ನಾವು ಅಡಿಕೆ ಗಿಡ ಇಡುವಾಗಲೇ ಪ್ಲ್ಯಾನ್ ಮಾಡ್ಕೊಂಡು ಇಟ್ಟಿದ್ವಿ. ಒಂದು ಸೈಡಿಂದ ಬಂದು ಇನ್ನೊಂದು ಸೈಡಿಂದ ಹೋಗೋ ಥರ ಜಾಗ ಮಾಡ್ಕೊಂಡಿದ್ವಿ. ಆ ಕಡೆ ಈ ಕಡೆ ಜಾಗ ಬಿಟ್ಬಿಟ್ಟು ಒಂದು ಟ್ರ್ಯಾಕ್ಟ್ರ್ ತಿರುಗೋ ಥರ. ಹಾಗಾಗಿ ನಮಗೆ ಮಣ್ಣು ಹೊಡಿಯೋದಕ್ಕೆ ಅಷ್ಟೊಂದೇನು ಹಿಂಸೆ ಆಗಲಿಲ್ಲ. ಒಂದು ಸೈಡಿಂದ ಬಂದುಬಿಟ್ಟು ಇನ್ನೊಂದು ಸೈಡಿಂದ ಟ್ರ್ಯಾಕ್ಟ್ರು ಎಕ್ಸಿಟ್ ಆಗುತ್ತೆ. ಅದರಿಂದ ಅನುಕೂಲ ಏನು ಅಂದರೆ ಈಸಿಯಾಗಿ ಮಣ್ಣು ನಾವು ಹೊಡೆಸ್ಕೋಬೋದು ಪ್ರತಿ ವರ್ಷ ಕೂಡ. ಆಯಾ ಬಂದುಬಿಟ್ಟು 8-9. ಇದು ಈಗ ಏನು ಟ್ರ್ಯಾಕ್ಟ್ರಿ ಬರ್ತಾಯಿದ್ದಲ್ಲ, ಈ ಗಿಡದಿಂದ ಈ ಗಿಡದವರೆಗೂ 9 ಅಡಿ ಇದೆ ನೋಡಿ. ಟ್ರ್ಯಾಕ್ಟ್ರ್ ಡ್ರೈವರ್ಗಳು ಏನು ಕಷ್ಟ ಬೀಳ್ತಾರೆ ಅಂತ. ಗಾಡಿ ಹಾರುತ್ತೆ, ಒಂದು ಗಿಡ ಹೋಗಬಾರ್ದು, ಬೆಳೆದಿರೋ ಗಿಡ ಅದೆಲ್ಲ ಇಟ್ಕೊಂಡು ಕೂಡ ನಾವು ನೀಟಾಗಿ ಒಂದೇ ಒಂದು ಗಿಡ, ಚಿಕ್ಕ ಗಿಡ ಹೋಯ್ತು ಅಲ್ಲಿಗೂ ಡ್ರೈವರ್ಗಳು ತಗೋತಾರಲ್ಲ. ಒಂದು ಪ್ರಭಾವದಿಂದ ಫಸ್ಟಲ್ಲೇ ಮೊನ್ನೆ ದಿನ ಹೊಡಿವಾಗಲೇ ಒಂದು ಗಿಡ ತೆಗೆದ್ರು. ಅದಾದಮೇಲೆ ಎಲ್ಲೂ ಗಿಡ ಹೋಗಿಲ್ಲ. ಅಷ್ಟು ನೀಟಾಗೆ ಹೊಡ್ಕೊಟ್ಟಿದ್ದಾರೆ ಎಲ್ಲ ಡ್ರೈವರ್ಗಳು. ಈ ಥರ ಟೋಕನ್ ಮಾಡಿಬಿಟ್ಟು ಟೋಕನ್ ಕೊಡ್ತೀವಿ. ತಗೋ ಬ್ರದರ್. ಲಾಸ್ಟಲ್ಲಿ ಆ ಥರ ಟೋಕನ್ಗಳು ನಮಗೆ ವಾಪಸ್ ಕೊಟ್ಟರೆ ನಾವು ಅದನ್ನು ಕೌಂಟ್ ಮಾಡಿಕೊಂಡು ಟ್ರ್ಯಾಕ್ಟರ್ನವ್ರಿಗೆ ಬಾಡಿಗೆ ದುಡ್ಡು ಕೊಡ್ತೀವಿ. ದಿಸ್ ಈಸ್ ಪ್ಲಾನ್. ಅಲ್ಲಿ ಇನ್ನೊಂದು ಟ್ರ್ಯಾಕ್ಟರ್ ಬರ್ತಾಯಿದೆ. ಹರ್ಷ. ಇದೇನೋ ಹೂವಿನ ತೋಟ ಅನ್ಕೋಬೇಡಿ, ಇದು ಪಾರ್ಥೇನಿಯಂ ಗಿಡ, ಕಾಂಗ್ರೆಸ್ ಗಿಡ ಅಂತೀವಲ್ಲ, ಅದೇ ತುಂಬ ಬೆಳೆದ್ಬಿಟ್ಟಿದೆ ಹೊಲದಲ್ಲಿ. ಆದರೂ ಅದನ್ನೆಲ್ಲ ಇವತ್ತು ನಾವು ಪ್ಲ್ಯಾನ್ ಮಾಡಿಬಿಟ್ಟು ಮಣ್ಣು ಹೊಡ್ಸೋ ಮುಖಾಂತರ ಮುಚ್ಚಾಕ್ತಾಯಿದ್ದೀವಿ. ಹರ್ಷ ಟ್ರ್ಯಾಕ್ಟರ್ನಲ್ಲಿ ಬಂದಿದ್ದಾನೆ ಇವತ್ತು. ಡ್ರೈವರ್ ಇರಲ್ಲ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ಟರ್ ಓನರೇ ಅವರೇ ಓಡಿಸ್ತಿದ್ದಾನೆ. ಥರ ಬಿಡಿಸಿದ್ದೀನಿ. ಒಂದೊಂದು ಅಡಿಯಷ್ಟು ಮಣ್ಣು ತುಂಬೋದು, 1 ಅಡಿ 1/4 ಅಡಿಯಷ್ಟು ತೋಟಕ್ಕೆ ಹೊಸ ಮಣ್ಣು ಹಾಕಿದ್ರೆ ಗಿಡ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಅನುಭವಸ್ಥರು ಹೇಳಿದರು ಕೂಡ. ಹಾಗಾಗಿ ನಾವು ಈ ಸಾರಿ ಮಣ್ಣು ಹೊಡಿಸ್ತಾ ಇದ್ದೀವಿ. ಮಳೆಗಾಲಕ್ಕೆ ಈ ಮಣ್ಣೆಲ್ಲ ಚೆನ್ನಾಗಿ ಕರಗಿಬಿಟ್ಟು ಭೂಮಿಗೆ ಹೊಂದ್ಕೊಂಡು ಫಲವತ್ತತೆ ಕೊಡುತ್ತೆ ಇದು ನಮ್ಮ ಅಡಿಕೆ ಗಿಡಕ್ಕೆ ಅಂತ ಅಂದ್ಬಿಟ್ಟು ಭಾವಿಸಿದ್ದೀವಿ. ನೋಡಿ, ಈ ಥರ ಒಂಬಾಳೆ ಹೊಡೆದಿದೆ. ಕರೆಕ್ಟಾಗಿ ಇನ್ನೂ 4 ವರ್ಷ ತುಂಬಿಲ್ಲ ಗಿಡ. ಜೂನ್ ಜುಲೈಗೆ ನಾಲ್ಕು ವರ್ಷ ತುಂಬುತ್ತೆ. ಈ ತೋಟದಲ್ಲಿ ಕಡಿಮೆ ಹೊಡೆದಿದೆ. ಆ ಕಡೆ ಇನ್ನೊಂದು ತೋಟದಲ್ಲಿ ಒಂದು 30-40 ಗಿಡ ಒಂಬಳೆ ಹೊಡೆದಿದ್ದಾವೆ. ಇದು ನಮ್ಮ ಟ್ರ್ಯಾಕ್ಟ್ರು. ಡ್ರೈವರ್ ಬಂದು ಸಣ್ಣಪ್ಪಿ ಅಂತ, ಒಂದು ಹೆಣ್ಗುಡ್ಕ. ಅಲ್ಲೇ ಎಣ್ಣೆ ಕುಡಿಯೋಕ್ಕೆ ಹೋಗ್ಬೇಕು, ಊಟ ಮಾಡೋ ಗೊತ್ತಾಯಿತು ಅಂತ. ಇವತ್ತು ಇಷ್ಟು ಸಾಕು ನನ್ನ ಮೊದಲನೇ ವಿಡಿಯೋ. ಥ್ಯಾಂಕ್ ಯು.